ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು 108 ಅಡಿ ಎತ್ತರದ ಪ್ರತ್ಯಂಗಿರಿ ದೇವಿ ದೇವಾಲಯಕ್ಕೆ ಕರ್ಕೋಗ್ತಾ ಇದ್ದೀನಿ. ಇದು ನಮ್ಮ ಕನಕಾಪುರದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳುಗುಳಿ ಗ್ರಾಮದಲ್ಲಿದೆ. ಈ ಕ್ಷೇತ್ರ ಎಷ್ಟು ವರ್ಷದ ಪುರಾತನ ಕಾಲದಲ್ಲಿತ್ತು, ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಿ ದೇವಿ ಯಾವ ರೀತಿ ನೆಲೆಗೊಂಡ್ಲು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ, ಹಾಗೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾವು ಕೂಡ ತಿಳ್ಕೊಳ್ಳೋಣ. ಬನ್ನಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ. 108 ಅಡಿ ಎತ್ತರದಲ್ಲಿರುವಂತಹ ಪ್ರತ್ಯಂಗಿರಿ ದೇವಿಯ ದರ್ಶನ ಪಡೆದು ಧನ್ಯರಾಗೋಣ. ನಮ್ಮ ಕನಕಪುರದಲ್ಲಿ 108 ಅಡಿ ಎತ್ತರದ ಪ್ರತ್ಯಂಗಿರಿ ದೇವಿ ತಲೆ ಎತ್ತಿ ನಿಂತಿದೆ. ಕನಕಪುರದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳುಗುಳಿ ಗ್ರಾಮದಲ್ಲಿದೆ. ಈ ಹಿಂದೆ ಋಷಿ ಮುನಿಗಳ ತಪೋವನ ಈ ಕ್ಷೇತ್ರವಾಗಿತ್ತು. ಈಗ ಉಗ್ರ ಮುನೇಶ್ವರ ಉದ್ಭವವಾಗಿ ನೆಲೆ ನಿಂತಿದ್ದಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಆಯುಷು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತಿದ್ದಾರೆ. ಈ ಸ್ಥಳದಲ್ಲಿ 108 ಅಡಿ ಎತ್ತರದ ಪ್ರತ್ಯಂಗಿರಿ ದೇವಿಯು ನೆಲೆ ನಿಂತಿದ್ದಾಳೆ. 6 ವರ್ಷಗಳ ಹಿಂದೆ ಪೂಜಾರಪ್ಪನ ಕನಸಿನಲ್ಲಿ ಪ್ರತ್ಯಂಗಿರಿ ದೇವಿ ಬಂದು ನನ್ನ ಮೂಲ ವಿಗ್ರಹವ 108 ಅಡಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳುತ್ತಾರೆ. ಆಗ ಪೂಜಾರಪ್ಪ ಹೇಳುತ್ತಾರೆ, ತಾಯಿ, ನನ್ನಲ್ಲಿ ನಿನ್ನ ವಿಗ್ರಹವನ್ನು ಮಾಡಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ, ನಾನು ಒಬ್ಬ ಬಡವ, ಹೇಗೆ ಮಾಡಲಿ ತಾಯಿ ಅಂದಾಗ ಪ್ರತ್ಯಂಗಿರಿ ತಾಯಿಯು ನೀನು ಮುನ್ನುಗ್ಗು, ನಾನು ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ ಎಂದು ಮಾಯವಾಗುತ್ತಾರೆ. ನಿದ್ದೆಯಿಂದ ಎದ್ದು ಪೂಜಾರಪ್ಪ ತಂದೆ ಮುನೇಶ್ವರರನ್ನು ನೆನೆದು ನನ್ನನ್ನು ಕಾಪಾಡು ತಂದೆ ಎಂದು ಮತ್ತೆ ಮಲಗುತ್ತಾರೆ. ಬೆಳಿಗ್ಗೆ ಎದ್ದು ಎಂದಿನಂತೆ ದೇವಾಲಯಕ್ಕೆ ಬಂದು ಪೂಜೆ ಮಾಡಿ ಬಂದಂಥ ಭಕ್ತರಿಗೆ ಹಾಗೂ ಗ್ರಾಮಸ್ಥರಿಗೆ ನಡೆದದ್ದೆಲ್ಲವನ್ನು ಹೇಳುತ್ತಾರೆ. ಎಲ್ಲರೂ ಸೇರಿ ಪ್ರತ್ಯಂಗಿರಿಯ ವಿಗ್ರಹವನ್ನು ಮಾಡಲು ಕೈ ಜೋಡಿಸುತ್ತಾರೆ. ಈಗ ಈ ಮಟ್ಟಕ್ಕೆ ಬಂದು ತಲುಪಿದೆ. ಈಗ ನೀವೇ ಹೇಳಿ, ಈ ಕ್ಷೇತ್ರ ಎಷ್ಟು ಶಕ್ತಿ ಇದೆ, ಈ ತಾಯಿಯ ಮಹಿಮೆ ಅಪಾರವಾಗಿದೆ ಎಂದು. ಈ ಸ್ಥಳಕ್ಕೆ ಕಷ್ಟ ಅಂತ ಬಂದವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಖುಷಿಯಿಂದ ಕಳಿಸುತ್ತಾಳೆ. ನೀವು ಈ ಕ್ಷೇತ್ರಕ್ಕೆ ಬಂದು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ. ಇಲ್ಲಿಗೆ ಬಂದು ಯಾರಿಗೆ ಒಳ್ಳೆಯದಾಗಿದೆ ಎಂದು ನಾವು ಕೂಡ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ, ಇಲ್ಲಿ ಯಾವ್ಯಾವ ವಾರ ಪೂಜೆ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ನಡೆಯುವಂಥ ಚಮತ್ಕಾರಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಇಲ್ಲಿಗೆ ಬಂದು ಯಾರ್ಯಾರಿಗೆ ಒಳ್ಳೆಯದಾಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅರ್ಚಕರನ್ನು ಕೂಡ ಈ ವಿಷಯ ಯಾವ ರೀತಿ ನಿಮ್ಗೆ ಕನಸಲ್ಲಿ ಬಂತು ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವಾಗ ಈ ಪ್ರತ್ಯಂಗಿರಿ ದೇವಿಯ ಉದ್ಘಾಟನೆ ಆಗುತ್ತೆ ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋಣ. ಬನ್ನಿ ಈಗ ಬಂದಂಥ ಭಕ್ತಾದಿಗಳನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಕೃಷ್ಣೇಗೌಡರು. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ ಇಲ್ಲಿ? ನಾವು 45 ವರ್ಷ ಆಯಿತು. ಈ ದೇವಸ್ಥಾನದ ಮೂಲ ಹೇಗೆ, ಉದ್ಭವ ಆಗಿದ್ದು ಹೇಗೆ? ಈ ದೇವಸ್ಥಾನ ಉದ್ಭವ ಆದದ್ದು ನಮ್ಮ ಮುತ್ತಾತನ ಕಾಲದಿಂದ ಬಂದಿರ್ತಕ್ಕಂಥದ್ದು. ಇಲ್ಲಿ ಮುನಿ ಒಂದು ಆಲದ ಮರ ಇತ್ತು. ಆಲದ ಮರದಲ್ಲಿ ಇಲ್ಲಿ ವಾಸ್ತುವಾಗಿತ್ತು. ಆಗಿಂದನೂ ಇಲ್ಲಿ ನೆಲೆಗೊಂಡಿತ್ತು. ಅಂದ್ರೆ ಈಗ ಉದ್ಭವ ಆಗಿರುವಂತದ್ದು ಉತ್ತ ಇದೆಯಲ್ಲ, ಹೌದು. ಅಲ್ಲಿ ಸರ್ಪ ಸಂಚಾರ ಯಾವಾಗ ಯಾವಾಗ ಆಗುತ್ತೆ? ಸರ್ಪ ಸಂಚಾರ ಮೊದ್ಲು ಹಾಲ್ ಮಡಕಿದ್ದು, ಹೋಗ್ತಾ ಇತ್ತು, ಬರ್ತಾ ಇತ್ತು. ಸಾವಿರಾರು ಜನ ನೋಡೋರು, ಒಬ್ರು ಇಬ್ರಲ್ಲ, ಸಾವಿರಾರು ಜನ ನೋಡೋರು. ಅದು ನಮ್ಮಮ್ಮನಿಗೆ ಇಲ್ಲಿ ಹೋಯ್ತಾ ಬರ್ತಾ ಇತ್ತಲ್ವಾ, ಈ ಮೆಳೆ ಎಂಡೆ ಹೂವು ಕುಯ್ಕ್ ಹೋಗೋರು. ಆ ಮೆಳೆ ಎಂಡೆ ಮನಿ ಕಟ್ಟು ಅಲ್ಲಿ ಕಾಲ್ ಮಡಗಿದ್ರೆಲ್ಲ ಕಚ್ಚಿಬಿಡ್ತು. ಆಗಿಂದ ಒಳಕ್ಕೆ ಬಿಟ್ಕೊಡಲ್ಲ. ಅಂದ್ರೆ ಒಳಕ್ಕೆ ಹೋಗ್ತಿದ್ರಲ್ಲ, ಎಲ್ಲ ಒಳಕ್ಕೆ ಗದ್ಗೆಲೆ ಹುತ್ತದ ಮೇಲೆ ಆಡೋದು. ಹುತ್ತದ ಮೇಲೆ ಆಡೋದು, ಸಾವಿರಾರು ಜನ ನೋಡೋರು, ಎಡೆ ಬಿಚ್ಕೊಂಡು ಆಟ ಆಡೋದು. ಈಗ ಇಲ್ಲಿ ಪ್ರತ್ಯಂಗಿರಿ ವಿಗ್ರಹ 108 ಅಡಿ ಮಾಡಿಸ್ತಾ ಇದ್ರಲ್ಲ, ಅದು ಮಾಡಿಸ್ಬೇಕು ಅಂತ ಪ್ರೇರಣೆ ಆಗಿದ್ದು ಹೇಗೆ? ಅದು ನನಗೆ ಬಂದು ಹೇಳುದು, ಕನಸಲ್ಲಿ ಬಂದು ಮತ್ತೆ ನಿಜ ರೂಪದಲ್ಲಿ ಬಂದು ಹೇಳುದು. ಯಾರೋ ಬಂದು ಹೆಣ್ಣು ಒಂದು ರೂಪದಲ್ಲಿ ಬಂದು ನಾನು ಈ ನೆಲೆಗೊಳ್ಬೇಕು, ಇಲ್ಲಿ ಈ ಕ್ಷೇತ್ರದ ಈ ಅಪ್ಪನು ಹೇಳ್ತಿದ್ದ, ಒಂದು ಅಮ್ಮ ನೆಲೆಗೊಂಡ್ತಾಳೆ, ಈ ಕ್ಷೇತ್ರದಲ್ಲಿ ಒಂದು ಪುಣ್ಯ ಕ್ಷೇತ್ರ ಆಯ್ತದೆ ಅಂತ ಹೇಳಿದೆ. 2-3 ಸತಿ ಹೇಳಿತ್ತು, ಕನಸಲ್ಲಿ ಬಂದು ಇದಾಯ್ತು. ಹಾಗಾಗಿ ನಾವು ಈಗ ಅದನ್ನ ಮಾಡಿಸ್ಬೇಕು ಅಂತ ಯಾವಾಗ ನೀವು ಕೈಗೊಂಡ್ರಿ ಅದನ್ನ? ಇದು ಮಾಡಿಸಿ ನಾನು ಮಾಡಬೇಕು ಅಂತ ಪ್ರಯತ್ನ ಮಾಡೋದು ಒಂದು 3-4 ವರ್ಷದಿಂದ ಇದ್ ಮಾಡ್ತಿದ್ದೆ. ಆದ್ರೂ ಒಂದು ಕೈ ನನಗೆ ಯಾವ್ದು ಸಪೋರ್ಟ್ ಅನ್ನೋದು ಯಾವ್ದು ಇದಿಲ್ಲ. ಇಲ್ಲಿ ಯಾವುದೇ ರಾಜಕಾರಣಿಗೆ ಆಗ್ಬೋದು, ಯಾವುದೇ ಇದಾಗ್ಬೋದು, ಬೇರೆ ಹೊರಗಡೆ ನನ್ನ ಭಕ್ತರು ಇಲ್ಲಿ ಬರ್ತಕ್ಕಂತ ಭಕ್ತರಿಂದಾನೇ ನನಗೆ ಕೈ ಜೋಡಿಸೋದೇ ಹೊರತು ಬೇರೆ ಯಾರು ಇದಾಗಿಲ್ಲ. ಅಂದ್ರೆ ಈಗ ಸ್ವಂತ ನೀವೇ ಮಾಡಿಸಿರುವಂತದ್ದು? ಸ್ವಂತ ನಾವೇ ಮಾಡಿಸ್ತಾ ಇರೋದು, ಭಕ್ತರುಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಉದ್ಘಾಟನೆ ಯಾವಾಗ ಆಗುತ್ತೆ?
ಈ ಉದ್ಘಾಟನೆ ಈಗ ಇನ್ನೊಂದು 2 ತಿಂಗಳು ಶ್ರಾವಣಕ್ಕೆ ಮಾಡ್ತೀನಿ. ಶ್ರವಣದೊಳಗೆ ಆಗುತ್ತೆ. ಈಗ ಮಕ್ಕಳು ಇದ್ದವರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿ, ಮಕ್ಕಳು ಇಲ್ದವ್ರಿಗೆ ಸಾವಿರಾರು ಜನಕ್ಕೆ ಮಕ್ಕಳು ಕೊಟ್ಟಿದ್ದಾನೆ. ಮಕ್ಕಳು ಇಲ್ಲ ಅಂದವ್ರಿಗೆ ಯಾವತ್ತೂ ಹೋಗಿಲ್ಲ. ಮಕ್ಕಳು ಸುಮಾರು ಜನಕ್ಕೆ ಬೇಜಾನು ನನ್ಗೆ ಕಂಡಂಗೆ ಒಂದು 1000 ಜನಕ್ಕೆ ಆಗಿದೆ. ಈಗ ಬೀದಿ ಸಂಖ್ಯೆ ಇದ್ದವರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ಏನ್ ಮಾಡ್ಬೇಕು? ಬೀದಿ ಸಂಖ್ಯೆ ಇರೋರು ಈ ಅಪ್ಪನ್ನ ಮೊರೆ ಹೊಕ್ಕಿದ್ರೆ ಈ ಅಪ್ಪನ್ನ ಅವ್ರು ಯಾರೇ ಆಗ್ಲಿ ಎಲ್ಲೇ ಹೋಗ್ಲಿ ದೇವ್ರನ್ನ ಭಕ್ತಿಯಿಂದ ನೆಂಬಬೇಕು. ಆ ಭಕ್ತಿಯಿಂದ ಯಾರು ಅವ್ರನ್ನ ನೆಮ್ತಾರೆ ಆ ಭಗವಂತ ಅಲ್ಲಿ ಕಾಪಾಡ್ತಾನೆ. ಈಗ ಮಾಟ ಮಂತ್ರ ಆಗೋಗಿರುತ್ತೆ, ಆಲ್ರೆಡಿ ಆಗೋ ಮೀರೋಗಿರುತ್ತೆ. ಹೌದು. ಅಂತವ್ರು ಇಲ್ಲಿ ಬಂದು ಅವ್ರು ಏನ್ ಮಾಡ್ಬೇಕು? ಇಲ್ಲಿ ಬಂದ್ರೆ ನಾವು ಮನೆಗೆ ತಡೆ ಮಾಡ್ಕೊಡ್ತೀವಿ. ಇಲ್ಲಿ ದೇವ್ರ ಹತ್ರ ಅಲ್ಲಿ ಪಾದ ಹತ್ರ ನಿಂಬೆ ಹಣ್ಣು ಇದ್ ಮಾಡ್ಕೊಡ್ತೀವಿ. ಅಲ್ಲಿ ಗದ್ಗೆ ಧೂಳ್ತಾ ಕೊಡ್ತೀವಿ, ಪರಿಹಾರ ಆಗ್ತದೆ. ಈಗ ಸಾಲ ಬಾಧೆ ಆಗೋಗಿರುತ್ತೆ. ಈಗ ನಡೀತಿರೋದೇ ಟ್ರೆಂಡ್, ಸಾಲ ಎಲ್ಲ ಸಾಲ ಮಾಡ್ಕೊಬಿಟ್ಟಿದ್ದಾರೆ. ಅವರು ಬಂದು ಇಲ್ಲಿ ಆ ಪ್ರಾಬ್ಲಮ್ ಯಾವ ರೀತಿ ಕಳ್ಕೋಬಹುದು? ಅದನ್ನ ಭಗವಂತನ ಭಕ್ತಿಯಿಂದ ಕೇಳ್ಕೊಂಡು ಸಾಲದ ಬಾಧೆಗೆ ಅದಕ್ಕೆ ಒಂದು ಇದು ಕೊಡ್ತೀವಿ, ಅಂಜನ ಪಾದದ ಹತ್ರ, ದೇವ್ರ ಪಾದದ ಹತ್ರ ಅಂಜನ ಕೊಡ್ತೀವಿ. ಮತ್ತೆ ಒಂದು ಕುಬೇರ ಚಕ್ರ. ಎಷ್ಟೋ ಜನ ಅಭಿವೃದ್ಧಿ ಆಗಿದ್ದಾರೆ, ಎಷ್ಟೋ ಜನ ಭಗವಂತನ ಅಷ್ಟೇ ನೆಂಬಿದ್ದಾರೆ, ಅಷ್ಟೇ ಪೂಜೆ ಮಾಡ್ತಾ ಇದ್ದಾರೆ. ಈಗ ಕೆಲವ್ರಿಗೆ ಮಾಮೂಲಿ ಕಾಯಿಲೆಗಳು ಅದು ಇದು ಸಣ್ಣ ಪುಟ್ಟ ಕಾಯಿಲೆಗಳು ಇರುತ್ತೆ, ಅಥವಾ ಈಗ ಡಾಕ್ಟರ್ಗಳು ಹೇಳ್ಬಿಟ್ಟಿರ್ತಾರೆ ನೀವು ಏನು ಮಾಡೋಕ್ಕಾಗಲ್ಲ, ಆ ತರ ಸರ್ಪದೋಷ ಇರುತ್ತೆ, ನೀವು ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿರ್ತಾರಲ್ಲ, ಅಂತವ್ರು ಇರೋರಿಗೆ ಇಲ್ಲಿಗೆ ಹೋಮ ಮಾಡಿಸಿದ್ರೆ, ಅಪ್ಪನಿಗೆ ಹೋಮ ಮಾಡಿಸಿ ಅಭಿಷೇಕ ಮಾಡಿಸಿದ್ರೆ ಆ ಸರ್ಪದೋಷ ಪರಿಹಾರ ಆಗ್ತದೆ. ಅದು ಯಾವಾಗ ಹೋಮ ಮಾಡಿಸುವಂಥದ್ದು? ಅದು ಅಮಾವಾಸ್ಯೆ ಹುಣ್ಣಿಮೆ, ಅವನ ವಾರದಲ್ಲಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ. ಈಗ ಈ ದೇವ್ರಿಗೆ ಯಾವಾಗ ಪೂಜೆ ಇರುತ್ತೆ, ಯಾವ ವಾರ ಪೂಜೆ ಇರುತ್ತೆ? ಶುಕ್ರವಾರ, ಸೋಮವಾರ, ಅಮಾವಾಸ್ಯೆ ಹುಣ್ಣಿಮೆ. ದಿನನಿತ್ಯ ಪೂಜೆ ಪೂಜೆ ಇರುತ್ತೆ. ದಿನನಿತ್ಯ ಪೂಜೆ ಇರುತ್ತೆ. ಈಗ ಎನಿ ಟೈಮು ಇವಾಗ 24 ಗಂಟೆ ಅನ್ನದಾಸೋತ್ಸವ ಮಾಡ್ತಾ ಇದ್ದೀವಿ. ಬರೋಂತ ಭಕ್ತಾದಿಗಳೇ ಆಗ್ಬೋದು, ಸುತ್ತಮುತ್ತ ಭಕ್ತಾದಿಗಳೇ ಆಗ್ಬೋದು, 24 ಗಂಟೆ ಅನ್ನದಾನ ಮಾಡ್ತಾ ಇದೀವಿ. ಆಗ ಅವ್ರ ಕಷ್ಟ ಯಾವ್ದು ಇದು ಮಾಡ್ತಾನೆ, ಬಸವ ಒಂದು ಗಾಳಿ ಮೆಟ್ಕೊಂಡಿರ್ಬೋದು, ಅದನ್ನ ಬಿಡಿಸ್ತಾನೆ. ಒಂದ್ ಅವ್ರ ಕಷ್ಟನೇ ಇರ್ಬೋದು, ಆಗ್ತದೆ ಅಂದ್ರೆ ಪಾದ ಕೊಡ್ತಾನೆ, ಆಗಲ್ಲ ಅಂದ್ರೆ ಎಡಗಡೆ ಕೊಡ್ತಾನೆ. ಅಂದ್ರೆ ಈಗ ದಾಸೋಹ ಈಗ ಮಾಡಿಸ್ತಾ ಇದ್ರಲ್ಲ ನೀವು, ಅದ್ರೂ ಕೂಡ ಈ ದೇವ್ರು ಉದ್ಘಾಟನೆ ಆದ್ಮೇಲೆ ಅದು ಸ್ಟಾರ್ಟ್ ಆಗುವಂತದ್ದು? ಹೌದು. ಈಗ ಮಾಡ್ತಾ ಇರೋದು ಆ ಎಮ್ಮನ್ನ ಸ್ಥಾಪನೆ ಆದ್ಮೇಲೆ 24 ಗಂಟೆ 24 hours 24 ಗಂಟೆ. ಇಲ್ಲಿ ಹತ್ತಿ ಮರ, ಬನ್ನಿ ಮರ, ಮತ್ತೆ ಗಗ್ಲಿ ಮರ, ಮತ್ತೆ ತಾರೆ ಮರ ಅದಾಗ ಹುಟ್ಟಿರೋದು, ಅವೆಲ್ಲ ಅವಾಗ ಹುಟ್ಟಿರುವಂತದ್ದು. ನೀವೇನ್ ತಂದು ಇಲ್ಲಿ ನೆಟ್ಟಿದ್ದು? ನಾವೇನ್ ತಂದಾಕಿಲ್ಲ, ಅದಾಗದೇ ಹುಟ್ಟಿರೋದು. ಅಂದ್ರೆ ಈಗ ಮೇನ್ ಆಗಿ ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಈ ದೇವಸ್ಥಾನದ ಅಡ್ರೆಸ್ ಕರೆಕ್ಟ್ ಆಗಿ ಎಲ್ಲಿದೆ ಅನ್ನೋದು ನೀವ್ ಹೇಳ್ಬಿಡಿ. ಇಲ್ಲಿ ಬೆಳಗುಳಿ ಮುದುವಾಡಿ ಕಡೆಯಿಂದ ಬಂದ್ರೆ ಸಂತೆ ಗೇಟ್ ಅಂತ ಬರ್ತದೆ, ಸಂತೆ ಗೇಟ್ ಇಂದ ಬೆಳಗುಳಿ ನಿಯರ್ ಇಲ್ಲಿ ಸಿಂಧಿಯಾನಗರ ಅಂತ ಇದು. ಅಂದ್ರೆ ಈಗ ನಿಂಬೆಹಣ್ಣು ತಗೋಬರ್ತಾರಲ್ಲ ಇಲ್ಲಿಗೆ, ಅದು ಏನೇನಕ್ಕೋಸ್ಕರ ಪರಿಹಾರ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿ. ನಿಂಬೆಹಣ್ಣು ಅವ್ರಿಗೆ ತಲೆನೋವೆ ಆಗ್ಬೋದು, ಸುಸ್ತಿ ಆಗ್ಬೋದು, ಒಡತನೆ ಆಗ್ಬೋದು, ಹೊಟ್ಟೆ ನೋವೆ ಆಗ್ಬೋದು, ಗಾಳಿ ಸಂಖ್ಯೆ ಆಗ್ಬೋದು, ಒಂದು ಮಾಟ ಮಂತ್ರನೇ ಆಗ್ಬೋದು. ಆ ಯಪ್ಪನ ಹತ್ರ ಹೋಗಿ ಪಾದದ ಹತ್ರ ಮಡಗಿ ಆ ಯಪ್ಪನ ಪ್ರಾರ್ಥನೆ ಮಾಡಿ ಕೊಟ್ರೆ ಎಲ್ಲಾನು ನಿವಾರಣೆ ಆಗ್ತದೆ. ಅಂದ್ರೆ ಅವರೇ ತರಬೇಕು ನಿಂಬೆಹಣ್ಣು? ಹೌದು, ಅವರೇ ತಂದು ಇಲ್ಲಿ ಇದು ಮಾಡ್ಕೊಂಡು. ಅದು ಯಾವ ಟೈಮಲ್ಲಿ ನೀವು ಇಲ್ಲ ಹಸೆ ಕುತ್ಕೊಂಡು ಹೇಳುವಂತದ್ದು? ಹಸೆ ಕುತ್ಕೊಂಡು ಹೇಳುವಂತದ್ದು ಶುಕ್ರವಾರ, ಸೋಮವಾರ. ಯಾವ ಟೈಮಿಂಗ್ಸ್ ಏನಾದ್ರು ಇದೆಯಾ? ಟೈಮಿಂಗ್ಸ್ ಏನಿಲ್ಲ. ಅವ್ರು ಬಂದಾಗೆಲ್ಲ ಇದು ಮಾಡುವಂತ ಮಾಡ್ಕೊಡ್ತೀವಿ. ನಿಮ್ಮ ಮಗರು ಪೂಜೆ ಮಾಡ್ತಾ ಇರ್ತಾರೆ, ನೀವು ಹಸೆ ಇದು ಮಾಡುವಂತ ನಾವು ಮಾಡ್ಕೊಡ್ತೀವಿ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ.